ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ನೋ ಕಾರ್ನರ್ಸ್. ನಾವಿವತ್ತು ವರ್ಕಲದಿಂದ 7 ಕಿಲೋಮೀಟರ್ಸ್ ದೂರದಲ್ಲಿರೋ ಕಾಪಿಲ್ ಬೀಚ್ಗೆ ಬಂದಿದ್ದೀವಿ. ಇದು ಸೀನಿಕ್ ಕೋಸ್ಟಲ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದು ಕಡೆ ಅರೇಬಿಕ್ ಸಿ ಇದ್ದರೆ ಇನ್ನೊಂದು ಕಡೆ ನದಯಾರ ಅನ್ನೋ ಬ್ಯಾಕ್ ವಾಟರ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ. ಅದು ನೋಡೋದೇ ಎಷ್ಟು ಚಂದ ಅಲ್ವಾ. ಬೀಚ್ ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ತುಂಬ ಕ್ವೈಟ್ ಮತ್ತು ಅಷ್ಟು ಕಮರ್ಷಿಯಲೈಸ್ಡ್ ಅನಿಸಲ್ಲ. ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಬ್ಯಾಕ್ ವಾಟ್ರಲ್ಲಿ ಏನಾದರೂ ಸ್ವಲ್ಪ ಗೇಮ್ಸ್ ಆಡೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕಯಾಕಿಂಗ್ ಎಲ್ಲ ಒನ್ ಪರ್ಸನ್ಗೆ ₹200 ಚಾರ್ಜ್ ಮಾಡ್ತಾರೆ ಫಾರ್ 30 ಮಿನಿಟ್ಸ್. ನೀವೇನಾದರೂ ಸ್ಪೀಡ್ ಬೋಟಿಂಗ್ ಆ ಥರ ಹೋಗ್ಬೇಕಂತ ಇದ್ದರೆ ಫ್ಯಾಮಿಲಿ ಜೊತೆಲಿ ಚೆಕ್ಔಟ್ ಮಾಡಿ ಒಂದು ಸರ್ತಿ ಪ್ರೈಸ್ನ. ನಮ್ಮಿಬ್ಬರಿಗೆ 1 ಅವರ್ಗೆ ₹1200 ಹೇಳಿದ್ರು. ಈ ಬ್ಯಾಕ್ ವಾಟರ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು. ಅಷ್ಟು ಡೆಪ್ತ್ ಕೂಡ ಇಲ್ಲ. 2 ಮೀಟರ್ಸ್ ಅಷ್ಟು ಡೆಪ್ತ್ ಮಾತ್ರ ಇರೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಮೀಟರ್ಸ್ ಅಷ್ಟು. ಹಾಗೆ ಸೆಕ್ಯೂರಿಟಿ ಮೆಷರ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ತೊಗೊಂಡಿದ್ದಾರೆ. ಪ್ರತಿಯೊಬ್ಬರು ಲೈಫ್ ಜಾಕೆಟ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. 30 ಮಿನಿಟ್ಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಕಯಾಕಿಂಗ್ ಮುಗಿಸ್ಕೊಂಡು ನಾವು ಕಾಪಿಲ್ ಫ್ಲೋಟಿಂಗ್ ರೆಸ್ಟೋರೆಂಟ್ಗೆ ಬಂದ್ವಿ. ರಿವ್ಯೂಸ್ ಆ್ಯಂಡ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ. ಆ್ಯಂಬಿಯನ್ಸ್ ಆ್ಯಂಡ್ ಎವ್ರಿಥಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರಬಹುದು. ನನ್ನ ಲೈಫ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಫ್ಲೋಟಿಂಗ್ ರೆಸ್ಟೋರೆಂಟಿಗೆ ಬರ್ತಾ ಇರೋದು. ಸೊ ಫುಲ್ ಎಕ್ಸೈಟೆಡ್ ಆಗಿದೆ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೀವು ಹೊರ್ಗಡೆ ಕೂಡ ಕೂತ್ಬಿಟ್ಟು ಫುಡ್ನ ಎಂಜಾಯ್ ಮಾಡಬಹುದು. ನೀವು ಏನಾದರೂ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇದ್ದೀರಾ ಅಂತಂದರೆ ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಫುಡ್ಡೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಬಿಕಾಸ್ ಇಟ್ಸ್ ಟೈಮ್ ಟೇಕಿಂಗ್. ನಾನ್ ವೆಜ್ಜು, ಫಿಶ್ ಐಟಮ್ಸ್ ಎಲ್ಲ ಆಗಿರೋದ್ರಿಂದ ನಾವು ಕೂಡ ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ. ನೀವು ಜಾಸ್ತಿ ಜನ ಹೋಗ್ತಿದ್ದೀರ ಅಂದರೆ ಸ್ವಲ್ಪ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಪ್ರಿಪೇರ್ ಮಾಡಿ ಇಟ್ಕೊತಾರೆ. ನಾವು ಒಳಗಡೆನೇ ಕೂತ್ವಿ. ಹೊರಗಡೆ ತುಂಬ ಬಿಸಿಲಾಗಿದ್ದರಿಂದ ಫಿಶ್ ಡಿಶಸ್ಸೇ ಟ್ರೈ ಮಾಡಬೇಕಂತೇಳಿ ಮುಂಚೆನೇ ನಾವು ಡಿಸೈಡ್ ಆಗಿದ್ವಿ. ಹಾಗೆ ಅವ್ರನ್ನ ಕೇಳಿದಾಗ ಇಲ್ಲಿ ಯಾವುದು ತುಂಬಾ ಫೇಮಸ್ ಅಂತ ಅವ್ರು ಹೇಳಿದ್ರು, ಫಿಶ್ಶಿನ ಬನಾನಾ ಲೀಫ್ ತುಂಬಾ ಫೇಮಸ್ ಅಂತೇಳಿ. ಹಾಗಾಗಿ ಅದನ್ನೇ ಆರ್ಡರ್ ಮಾಡಿದ್ವಿ. ಈ ಫಿಶ್ ಹೆಸರು ಬಂದುಬಿಟ್ಟು ಬಟರ್ ಫಿಶ್ ಅಂತ. ಹಾಗೆ ಪ್ರೈಸಸ್ ಎಲ್ಲ ಸೀಸನ್ಸ್ ವೈಸ್ ವೇರಿ ಆಗುತ್ತೆ. ನಾವು ಅವತ್ತು ಪೇ ಮಾಡಿದ್ದು ಒಂದು ಫಿಶ್ಗೆ ₹1800. ನಾವೇನು ಅಂದ್ಕೊಂಡ್ವಿ ಅಂದರೆ ಫಸ್ಟಿಗೆ ಆರ್ಡರ್ ಮಾಡಬೇಕಾದ್ರೆ ಒಂದು ಫಿಶ್ ಚಿಕ್ಕದಾಗ್ಬಿಡುತ್ತೇನೋ, ಕಮ್ಮಿ ಬಿದ್ದುಬಿಡುತ್ತೆ, 2 ಫಿಶ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಫಿಶ್ ಆರಾಮಾಗಿ ಇಬ್ಬರು ತಿನ್ಬೋದು. ಹಾಗೆ ಬಿರಿಯಾನಿ ಎಲ್ಲ ತಿಂದು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸನ್ಸೆಟ್ನ ಎಂಜಾಯ್ ಮಾಡೋಣ ಅಂತೇಳಿ ನಾವು ಕಾಪಿಲ್ ಬೀಚಿಂದ 7 ಮಿನಿಟ್ಸ್ ದೂರದಲ್ಲಿರೋ ಪರವೂರು ಬೀಚ್ಗೆ ಬಂದ್ವಿ. ಕಾಪಿಲ್ ಬೀಚ್ ತುಂಬಾ ಕ್ರೌಡೆಡ್. ಹಾಗಾಗಿ ನಾವು ಪರವೂರು ಬೀಚ್ನ ಪ್ರಿಫರ್ ಮಾಡಿದ್ವಿ. ಇದು ಒಂಥರ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಇಲ್ಲಿ ಅಷ್ಟೊಂದು ಜನನೇ ಇರೋದಿಲ್ಲ. ಹಾಗೆ ನೀವು ಇಲ್ಲಿ ಮರಳನ್ನ ಅಬ್ಸರ್ವ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಇದೆ. ಬಿಕಾಸ್ ಆಫ್ ರಿಚ್ ಮಿನರಲ್ಸ್ ಅಕ್ಯುಮುಲೇಟ್ ಆಗಿರೋದ್ರಿಂದ ಈ ಥರ ಕಾಣುತ್ತೆ. ಮೆಸ್ಮರೈಸಿಂಗ್ ಸನ್ಸೆಟ್ನ ಕಣ್ ತುಂಬಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬೀಚಲ್ಲಿ ನಾವೀಗ ವಾಪಸ್ ಹೋಗೋ ಸಮಯ ಬಂದೇ ಬಿಡ್ತು. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.